ವೀರಣ್ಣ, ನಾನ್ ಬೇಕು, ಪಾರ್ವತಿ ಬೇಕು ಅಂತ ಕೇಳಿದಾಗ ಎಲ್ಲರ ಮುಂದೆ ಪಾರ್ವತಿನೇ ಬೇಕು ಅಂತ ಹೇಳಿದ್ರಲ್ಲ. ನಾನೇನ್ ಮಾಡ್ಲಿ ವೀರಣ್ಣ? ಹೇಗಿದನ್ನ ಸಹಿಸ್ಕೊಳ್ಳಿ? ನಾನು ಹೇಗ ಅವನನ್ನ ಮಗ ಅಂತ ಇನ್ನೊಂದ್ಸಲ ಕರೀಲಿ? ಅವಳನ್ನ ನಾನು ಸೊಸೆ ಅಂತ ಸ್ವೀಕರಿಸೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಇಲ್ಲ, ನೀನು ಆ ಪ್ರಶ್ನೆ ಕೇಳಿದ್ದೆ ತಪ್ಪು ಅಖಿಲಾಂಡೇಶ್ವರಿ. ನೀನು ಅಂತಲ್ಲ, ಪ್ರಪಂಚದಲ್ಲಿ ಯಾವ ತಂದೆ ತಾಯಿಗಳು ಈ ಪ್ರಶ್ನೆ ಮಕ್ಕಳನ್ನು ಕೇಳಬಾರ್ದು. ಯಾಕೆಂದ್ರೆ ಈ ಜಗತ್ತಲ್ಲಿ ಆ ಪ್ರೇಮಿಗಳಿದಾರಲ್ಲ, ಒಂದು ಸಲ ಅವ್ರ ಪ್ರೀತಿಯ ಬಲೆಗೆ ಬಿದ್ರೆ ಜಗತ್ತೇ ಶೂನ್ಯ ಅವರ ದೃಷ್ಟಿಯಲ್ಲಿ. ಅದಕ್ಕಿಂತ ದೊಡ್ಡದು ಯಾವುದೂ ಇರೋದಿಲ್ಲ ಅವರಿಗೆ. ಹೆತ್ತವರು ಆ ಪ್ರಶ್ನೆ ಕೇಳಬೇಕಾದ್ರೆ ಬರೋ ಉತ್ತರನ ಸ್ವೀಕರಿಸೋ ಸಿದ್ಧತೆ ಮಾಡ್ಕೊಂಡಿರ್ಬೇಕು. ಇಲ್ಲಾಂದ್ರೆ ಈ ರೀತಿ ನಿರಾಶೆ ದುಃಖ ಆಗ್ತಾ ಇರುತ್ತೆ. ಅಖಿಲಾಂಡೇಶ್ವರಿ, ನಿನಗೆ ನೆನಪಿದ್ಯಾ? ಬಹಳ ವರ್ಷಗಳ ನಂತರ ನಾನು ನಿನ್ನ ಮನೆಗೆ ಬಂದೆ. ನಿನ್ನ ಮುಖದಲ್ಲಿ ಅದೆಷ್ಟು ಸಂತೋಷ, ಸಂಭ್ರಮ ನಾನು ನಿರೀಕ್ಷೆ ಮಾಡಲಿಲ್ಲ. ನನ್ನ ಪಾದ ತೊಳೆದು ನನ್ನ ಒಳಗಡೆ ಕಳ್ಕೋತಿ ಅಂತ ಆ ಸಂದರ್ಭದಲ್ಲಿ ನೀ ನನಗೊಂದು ಮಾತು ಕೊಟ್ಟೆ. ಏನಂತ? ಅವರಿಬ್ಬರು ಪರಸ್ಪರ ಒಪ್ಕೊಳ್ಳೋದಾದ್ರೆ ನಾನು ಮದುವೆ ಮಾಡಿಸ್ತೀನಿ ಅಂತ. ಮಾತು ಕೊಟ್ಟಿದ್ದೀನಿ. ನೀವ್ ಏನ್ ಕೇಳಿದ್ರು ನೆರವೇರಿಸಿಕೊಡ್ತೀನಿ ವೀರಣ್ಣ. ನೆನಪಿದ್ಯಾ? ನನ್ನ ತಿಳುವಳಿಕೆ ಪ್ರಕಾರ ಅರಸನಕೋಟೆ ಅಖಿಲಾಂಡೇಶ್ವರಿ ಯಾವತ್ತು ಕೊಟ್ಟ ಮಾತನ್ನ ತಪ್ಪಿಲ್ಲ. ಅದೇ ಆಕೆ ದೊಡ್ಡತನ. ಈಗ ನಿನ್ ಮಾತು ಬೇಡ, ಮಾತು ಉಳಿಸ್ಕೋ. ಮಕ್ಕಳನ್ನ ಹಸೆಮಣೆ ಮೇಲೆ ಕೂರ್ಸು. ಅವ್ರ ಹೊಸ ಜೀವನಕ್ಕೆ ದಾರಿ ಮಾಡಿಕೊಡು. ದಯವಿಟ್ಟು ದಾರಿ ಮಾಡಿಕೊಡು. ದಯವಿಟ್ಟು. ಇದ್ರಲ್ಲಿ ಅಪ್ಪನ್ ತಪ್ಪೇನೂ ಇಲ್ಲ ಯಜಮಾನ್ರೆ. ನನ್ನ ದಂಡಿಸೋ ಅಧಿಕಾರ ಅಪ್ಪಂಗಿದೆ. ಯಜಮಾನ್ರ ಹಾಗೆ ಹೇಳಿದ್ದಕ್ಕೆ ನಿನ್ ಮನ್ಸಿಗೆ ನೋವಾಗಿದೆ ಅಂತ ನನಗೆ ಗೊತ್ತಪ್ಪ. ದಯವಿಟ್ಟು ಆಡಿದ ಮಾತುಗಳನ್ನೆಲ್ಲ ನಿನ್ ಮನ್ಸಿಗೆ ಹಾಕೋಬೇಡಪ್ಪ. ಅಯ್ಯೋ, ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮವ್ರೆ. ತಾವು ಈಗ ಅರಸನಕೋಟೆಯ ದೊಡ್ಡ ಸೊಸೆ. ತಾವು ದೊಡ್ಡವರು, ನಿಮ್ಮ ಮುಂದೆ ನಾವು ತುಂಬಾ ಚಿಕ್ಕವರು. ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಪಾರ್ವತಿ ಅಮ್ಮವ್ರೆ. ಸೀತಾರಾಮ್ ಕಲ್ಯಾಣ ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರಿದೆ. ಈಗ ಇವರ ಮದುವೆ ವಿಧಾನಗಳು ಮುಂದುವರಿಲಿ.
ಕೈ ಹಿಡ್ಕೊಪ್ಪ ಅವ್ರದ್ದು. ಹಿಂಗ್ ಹಿಡ್ಕೊ. 5 ಬೆಟ್ಟು ಸೇರಿಸ್ಕೊ, ಅವ್ರ ಕೈ ಹಿಡ್ಕೊಪ್ಪ. ಪ್ರದಕ್ಷಿಣೆ ಬನ್ನಿ. ಯಾರೋ ನಾನು ಯಾರೋ ನೀನು ನಂದೋ ನಿಂದೋ. ಅಂಥದ್ದೇನ್ ಕೊರತೆ ಇದೆ ಅವಳಲ್ಲಿ? ಲಕ್ಷಣವಾಗಿಲ್ವಾ? ಒಳ್ಳೆ ಗುಣ ಇಲ್ವಾ? ನಿನ್ನನ್ನ ಪ್ರೀತಿ ಗೌರವದಿಂದ ನೋಡ್ಕೊಳ್ಳೋಷ್ಟು ಅವಳು ಜ್ಞಾನ ಇಲ್ವಾ? ಅರಸನ ಕೋಟೆ ಘನತೆ ಗೌರವನ ಕಾಪಾಡೋ ಯೋಗ್ಯತೆ ಇಲ್ವಾ? ಏನ್ ಕಮ್ಮಿ ಇದೆ ಅಖಿಲಾಂಡೇಶ್ವರಿ ಅವಳಿಗೆ? ನೀವು ಅವಳ ಅರ್ಹತೆಯ ಬಗ್ಗೆ ಹೇಳ್ತಾ ಇಲ್ಲ ವೀರಣ್ಣ, ಅವಳ ಗುಣಗಾನ ಮಾಡ್ತಾ ಇದ್ದೀರಿ. ಇಂಥ ಗುಣ ಅದೆಷ್ಟೋ ಹುಡುಗಿಯರಲ್ಲಿ ಇರುತ್ತೆ. ನನ್ನ ಪ್ರಕಾರ ಅವರವರ ಜವಾಬ್ದಾರಿಯನ್ನ ಸಂದರ್ಭಾನುಸಾರವಾಗಿ ನಿಭಾಯಿಸುವಂತ ಶಕ್ತಿ ಎಲ್ಲ ಹುಡುಗಿಯರಿಗೂ ಇರುತ್ತೆ. ಉದಾಹರಣೆಗೆ ನಮ್ ಡ್ರೈವರ್ ಹನುಮಂತು, ಅವನ್ ಜೊತೆ ಹೊರಗಡೆ ಹೋದ್ರೆ ಸುರಕ್ಷಿತವಾಗಿ ವಾಪಸ್ ಬಂದೇ ಬರ್ತೀವಿ ಅನ್ನುವಂಥ ನಂಬಿಕೆ ಇರುತ್ತೆ. ಅದೇ ರೀತಿ ಪಾರ್ವತಿ ಅಡಿಗೆ ಮನೆ ಕೆಲಸದಲ್ಲಿ ನಿಪುಣೆ. ಮನೆ ಕೆಲಸದಲ್ಲಿ ಬಹಳ ಅಚ್ಚುಕಟ್ಟು. ಅಷ್ಟೇ ಅಷ್ಟೇ ಅವಳಿಗೆ ಗೊತ್ತಿರೋದು. ಅಂಥವಳ ಕೈಗೆ ಅರಸನ ಕೋಟೆ ಸಾಮ್ರಾಜ್ಯನ ಒಪ್ಪಿಸಿದ್ರೆ ಏನಾಗಬಹುದು ಅಂತ ಯಾರಾದ್ರೂ ಯೋಚನೆ ಮಾಡಿದೀರಾ? ಮೊದಲಿಗೆ ನಮ್ಮ ಮನೆಗೆ ಬಂದಾಗ ಅಮ್ಮೋರೇ ಅಂತಿದ್ದೆ. ಆಮೇಲೆ ಅಮ್ಮ ಅನ್ನೋದಕ್ಕೆ ಶುರು ಮಾಡಿದೆ. ನೀನು ಬಾಯ್ ತುಂಬಾ ಅಮ್ಮ ಅಂತ ಕರಿತಿದೀಯಲ್ಲ ಅಂತ ನಾನು ನಿನಗೆ ನಮ್ಮ ಮನೆಯ ಮಗಳ ಸ್ಥಾನ ಕೊಟ್ಟೆ. ನನ್ನ ಪಾಲಿಗೆ ನನ್ನ ಹಿರಿ ಮಗ ಆದಿತ್ಯ ಇಲ್ಲ ಅನ್ಕೋತೀನಿ. ಇನ್ನು ಮುಂದೆ ಅವನು ಯಾರೋ ನಾನು ಯಾರು.
ಹಾಗೆ ಈ ಪಾರ್ವತಿಗೂ ಕೂಡ ನನ್ನ ಮನಸ್ಸಿನಲ್ಲಿ ಯಾವ ಸ್ಥಾನನೂ ಇಲ್ಲ. ಅಮ್ಮ
ನಾನು ಹೊರಡ್ತೀನಿ. ಎಲ್ಲಿಗೆ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನರ್ಥ? ಇಷ್ಟು ದಿನ ಕೆಲಸ ಮುಗಿದ್ಮೇಲೆ ಹೋಗ್ ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಇವತ್ತ್ಯಾಕೆ ಹೋಗ್ತೀನಿ ಅಂತಿದೀಯ? ಇದೇ ಕೊನೆ, ಮತ್ತೆ ಯಾವತ್ತೂ ಇಲ್ಲಿಗೆ ಬರೋದಿಲ್ಲ. ಅದಕ್ಕೆ ಹೊರಟೆ ಅಂತಂದೆ. ನನಗಿಲ್ಲಿ ಕೆಲಸ ಮಾಡೋದಕ್ಕೆ ಇನ್ನು ಯಾವ ಅರ್ಹತೆ ಇದೆ ಅಮ್ಮೋರೆ? ಇದ್ದು ಮರ್ಯಾದೇನೋ ಮಗಳು ಅನ್ನಿಸ್ಕೊಂಡು ಅವಳು ಕಳೆದ್ಲು. ಕೆಂಡ ಸುಡ್ತಾ ಇದೆ. ಅಖಿಲಾಂಡೇಶ್ವರಿ ಕರಳಲ್ಲಿ ಕೆಂಡ ಧಗಧಗ ಅಂತ ಸುಡ್ತಾ ಇದೆ. ಅದಾರೋವರೆಗೂ ಯಾರೋ ಆಕೆ ತಂಟೆಗೆ ಹೋಗದೆ ಇರೋದು ಉತ್ತಮ. ಪಾಪ ಇವತ್ತು ಯಾವ ಘಳಿಗೆಲಿದ್ಲೋ ಗೊತ್ತಿಲ್ಲ. ಇಂಥ ಒಂದು ದಿನ ತನ್ನ ಜೀವನದಲ್ಲಿ ಬರುತ್ತೆ ಅಂತ ಆಕೆ ನಿರೀಕ್ಷಣೆ ಮಾಡಿದ್ಲು. ಇವತ್ತು ನೀನು ನಿನ್ನ ಪ್ರೀತಿಯಲ್ಲಿ ಗೆದ್ದು ಬಿಟ್ಟೆ. ನಿನ್ನ ಪಾರ್ವತಿ ನಿನಗೆ ಸಿಕ್ಕಿದ್ಲು. ಆದರೆ ನಿನ್ನ ತಾಯಿ ಎಲ್ಲರೆದುರಿಗೂ ಸೋತು ಹೋದ್ಲು. ನಾನು ಅವಳನ್ನು ಈ ರೀತಿ ನೋಡೇ ಇಲ್ಲ ಕಣೋ. ಅದೆಷ್ಟು ಅವಮಾನ ಅನುಭವಿಸಿದ್ಲು, ಅದೆಷ್ಟು ನೋವುಗಳನ್ನು ನುಂಗ್ಕೊಂಡ್ಲು. ಆ ಕಣ್ಣಲ್ಲಿ ಬೆಂಕಿ ಜ್ವಾಲೆ, ಅಪಮಾನದ ಕಿಡಿ. ತುಂಬಾ ಸಮಯ ಬೇಕು. ಹಾಗಾಗಿ ನಿಮ್ಮ ಗೆಲುವು ಅವಳಿಗೆ ಸೋಲಾಗಿದೆ. ಬಿಟ್ಟುಬಿಡಿ. ಒಂದು ಕರುಳಿನ ಸಂಕಟ ಏನು ಅನ್ನೋದು ನನಗೆ ಗೊತ್ತಿದೆ. ಯಾಕೆಂದ್ರೆ ಅಲ್ವೇ ಧಾಮು, ನಾನೆಲ್ಲ ನಿನಗೆ ಕಾಯಿಲೆ ಇದೆ ಅಂತ ಹೇಳಿದೆ. ಪ್ರೀತು ಹೇಳಿದ್ದನ್ನ ನೀನ್ ನಂಬಿದ್ದೆ. ವರ್ಷದಿಂದ ನಾನು ಹೇಳ್ತಿದ್ದೀನಿ ತಾನೆ, ಅವರಿಬ್ಬರ ಮಧ್ಯೆ ಏನೋ ಕುಚು ಕುಚು ನಡೀತಾ ಇದೆ ಅಂತ. ಯಾರು ನಂಬಲೇ ಇಲ್ಲ. ಏನಿಲ್ಲ ಏನಿಲ್ಲ ಆದಿಪಾರು ಮಧ್ಯ ಏನಿಲ್ಲ ಏನೇನಿಲ್ಲ ಅಂತ ಎಲ್ಲ ಹೇಳಿದ್ರಿ. ಪ್ರೀತು ಬೇರೆ ನಿಮ್ಗೆ ಸಿಂಡ್ರಲ್ಲ ಇದೆ, ಆ ಸ್ಟೇಜ್ ಅಲ್ಲಿ ಇದೆ, ಈ ಸ್ಟೇಜ್ ಅಲ್ಲಿ ಇದೆ, ಫೈನಲ್ ಸ್ಟೇಜ್ ಅಲ್ಲಿ ಇದೆ ಅಂತೆಲ್ಲ ಹೇಳ್ದ. ನೀವ್ ಅದನ್ನ ನಂಬಿದ್ರಿ. ಅಯ್ಯೋ 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 ದೇವ್ರೆ, ನನಗಿಲ್ದೇ ಇರೋ ಕಾಯಿಲೆನ ಇದೆ ಅಂತ ನಾನು ಫುಲ್ ಟೆನ್ಷನ್ ಮಾಡ್ಕೊಂಡು ತಲೆಗೆ ಹಾಕೊಂಡು ನನ್ ಜೀವನನೇ ಬೇಡ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಈಗ ಫೈನಲ್ ಏನ್ರಿ ಆಯ್ತು? ಏನ್ರಿ ಆಯ್ತು ನೋಡಿದ್ರಲ್ಲ ನೀವೇ ರೀ. ನನ್ ಗಂಡ ಮೋಹನ್ ಈ ದಾಮಿನಿ ವಿಲನ್ ಅಲ್ಲ, ಹೀರೋಯಿನ್. ಯಾವ ಆಂಗಲ್ ಇಂದಾನು ಏನಂದ್ರಿ? ಏನಿಲ್ಲ ಕಣೆ, ಸಾರಿ ಅಂದೆ. ನೀನ್ ಹೀರೋಯಿನ್ ಅಂದ್ಮೇಲೆ ನಾನ್ ತಾನೇ ಹೀರೋ. ನೀವ್ ಯಾವ ಆಂಗಲ್ ಇಂದಾನು ಹೀರೋ ತರ ಎಲ್ಲ ಕಾಣಿಸಲ್ಲ. ನೀವು ಆಂಟಿ ವಿಲನ್ನೇ. ರಾಮು, ಮಾತಾಡುವಾಗ ಪದ ಬಳಕೆ ಸರಿಯಾಗಿ ಮಾಡ್ಕೊಳೆ ಅಲ್ವೇ. ಅದು ಆಂಟಿ ವಿಲನ್ ಅಲ್ಲ, ಆಂಟಿ ವಿಲನ್ ಅಂತ. ಯಾವ್ದೋ ಒಂದು ಒಟ್ನಲ್ಲಿ ನನ್ ಕಣ್ಣಿಗೆ ನೀವೆಲ್ಲರೂ ವಿಲನ್ ಆಗ್ಬಿಟ್ರಿ. ಸಾರಿ ಕಣೆ ದಾಮು, ನೀನು ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ. ನೀನ್ ನೆನ್ಪಿದ್ಯಾ ಅವತ್ತೊಂದಿನ ನೀನ್ ನನ್ಗೆ ಬೊಂಬೆ ತೋರ್ಸ್ಬಿಟ್ಟು ಕಾಣಿಸ್ತಿದ್ಯಾ ಅಂತ ಕೇಳಿದ್ದೆ. ಹೌದೌದು, ಚೆನ್ನಾಗ್ ನೆನ್ಪಿದೆ. ನನ್ಗೇನು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರಲ್ಲ. ಇಲ್ಲ ದಾಮು, ನಂಗದ್ ಕಾಣಿಸ್ತಿತ್ತು. ಮತ್ತೆ ಯಾಕ್ರಿ ಸುಳ್ಳು ಹೇಳಿದ್ರಿ? ಸುಮ್ನೆ ನಿನ್ನ ಆಟ ಆಡ್ಸ್ಬೇಕು ಅಂತ ಹಾಗೆ ಸುಳ್ಳು ಹೇಳ್ದೆ. ಅಂದ್ರೆ ಅವತ್ ನನ್ ಕೆನ್ನೆಗೆ ಮುತ್ತು ಕೊಟ್ಟಿದ್ದು ಅದೆಲ್ಲ ನಿಜ. ಮತ್ತೆ ಈಗ ತಾನೇ ಆಫೀಸಿಂದ ಬಂದೆ ಅಂತ ಹೇಳಿದ್ದು ಸುಳ್ಳು.
ಹಾಗಾದ್ರೆ ನಿಜ ಯಾವುದು? ನಿನಗೆ ಮುತ್ತು ಕೊಟ್ಟಿದ್ದು. ಮತ್ತೆ ಸುಳ್ಳು? ನಿನ್ ಕೈನಲ್ಲಿ ಏನೂ ಇಲ್ಲ ಅಂದಿದ್ದು. ನಿಮ್ ಜನ್ಮಕ್ಕೆ ಆ ಮನೆ ಕೆಲಸದವಳು ಈ ಮನೆ ಸೊಸೆ ಆಗ್ಬಾರ್ದು ಅಂತ ನಾನು ಎಷ್ಟೆಲ್ಲಾ ಪ್ರಯತ್ನ ಪಟ್ಟೆ. ನಿನಗೆ ಸಿಂಡ್ರಲ ಕಾಯಿಲೆ ಇದೆ, ಮಣ್ಣಿದೆ, ಮಸಿ ಇದೆ ಅಂತ ಸುಳ್ಳಿನ ಕಥೆ ಕಟ್ಟಿ ನನ್ನನ್ನ ಮಾನಸಿಕವಾಗಿ ಕುಗ್ಗೋ ಹಾಗೆ ಮಾಡಿದ್ರಿ. ಈಗ ನನ್ಗೆ ಕಾಯಿಲೆ ಇಲ್ಲ ಅಂತ ಖುಷಿ ಪಡ್ಲಾ ಅಥವಾ ಆ ಕೆಲಸದವಳು ಈ ಮನೆ ಸೊಸೆ ಆದ್ಲು ಅಂತ ದುಃಖ ಪಡ್ಲಾ? ಅಯ್ಯೋ ಅಯ್ಯೋ ದೇವ್ರೆ, ಈಗ ನಮ್ಮ ಆದಿತ್ಯ ಅಕ್ಕನ ಮುಂದೆನೆ ಅವಳಿಗೆ ತಾಳಿ ಕಟ್ಟಿದಾನೆ ಅಂದ್ರೆ ಅವಳಿ ಅರಸನ ಕೋಟೆಗೆ ಸೊಸೆ. ಹೋಗ್ಲಿ ಬಿಡದಾಮು, ನಮ್ ಆದಿ ಹಣೆಯಲ್ಲಿ ಪಾರ್ವತಿನೇ ಹೆಂಡತಿಯಾಗಿ ಬರ್ಬೇಕು ಅಂತ ಬರ್ದಿತ್ತು ಅನ್ಸುತ್ತೆ. ಅದನ್ನ ತಪ್ಸಕ್ ನಾವ್ಯಾರು? ಎಲ್ಲ ವಿಧಿ ಲಿಖಿತ ಕಣೆ. ಆಯ್ತಾಯ್ತು, ಅವಳು ಆದಿ ಹತ್ರ ತಾಳಿ ಕಟ್ಟಿಸ್ಕೊಂಡು ಅವನಿಗೆ ಹೆಂಡತಿ ಆಗಿರ್ಬೋದು, ಆದ್ರೆ ಈ ಅರಸನ್ ಕೋಟೆಗೆ ಅಖಿಲಕ್ಕನ್ಗೆ ಯಾವತ್ತೂ ಸೊಸೆ ಆಗಕ್ಕಾಗಲ್ಲ. ಅದು ಸಾಧ್ಯನೇ ಇಲ್ಲ ಬಿಡಿ. ಆದ್ರೆ ನಾನ್ ಮೊದ್ಲಿನ ತರ ಅವಳನ್ನ ಲೇ ಹೋಗೆ ಬಾರೆ ಮುಸ್ರೆ ತಿಕ್ಕೋಳೆ ಅಂತ ದರ್ಪದಿಂದ ಮಾತಾಡ್ಸಕ್ಕಾಗಲ್ವಲ್ಲ ರೀ. ಈ ಹಿಂದೆ ಮಾತಾಡಿರೋದನ್ನೆಲ್ಲ ಅವಳು ನೆನ್ಪಿಟ್ಕೊಂಡು ನನ್ ಮೇಲೆ ದ್ವೇಷ ಸಾಧಿಸಿದ್ರೆ ಆ ಭಗವಂತ ಹೆಣ್ಮಕ್ಳಿಗೆ ಯಾಕೆ ಇಷ್ಟೊಂದು ಹೊಟ್ಟೆ ಕಿಚ್ಕೊಡ್ತಾ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ ಕಣೆ. ದಾಮಿನಿ, ತಂದೆ ಅಕ್ಕ. ಮನೆ ಕೆಲಸದೋಳ್ನ ಮನೆ ತುಂಬಿಸ್ಕೊಳಕ್ ಕರ್ಸಿದೀರಾ? ಥ್ಯಾಂಕ್ಸ್ ಅಮ್ಮ. ನೀವು ಮಂಟಪದಲ್ಲಿ ಹಾಗೆ ಮಾತಾಡಿ ಬಂದಿದ್ದು ನೋಡಿ ನನಗೆ ತುಂಬಾ ಭಯ ಆಗಿತ್ತು. ಈಗಲೂ ನೀವು ಪಾರ್ವತಿನ ತುಂಬಿಸ್ಕೊಳ್ಳೋದಕ್ಕೆ ಒಪ್ತಿರೋ ಇಲ್ವೋ ಅನ್ನೋ ಆತಂಕ ಇತ್ತು. ಸಮಾಜ ಅನ್ನೋದಕ್ಕೆ ಬೆಲೆ ಕೊಡ್ಲೇಬೇಕಲ್ಲ. ನೀನ್ ಅವಳು ಕುತ್ತಿಗೆಗೆ ತಾಳಿ ಕಟ್ತಿದ್ದ ಹಾಗೆ ಇವಳು ಅರಸನ ಕೋಟೆಯವಳು ಅನ್ನೋ ಐಡೆಂಟಿಟಿ ಬಂದ್ಬಿಟ್ಟಿದೆ. ಅದನ್ನ ನಾನು ಅಳಸಕ್ಕಾಗಲ್ಲ, ತಿದ್ದಕ್ಕಾಗಲ್ಲ, ಬದಲಾಯಿಸಿ ಬರೆಯಕ್ಕೂ ಆಗಲ್ಲ ಅಲ್ವಾ? ಸಾವಿತ್ರಿ,
ದಾಮಿನಿ. ಅಕ್ಕ ನಾನ್ ಇವಳಿಗೆ ಆರತಿ ಮಾಡಿ ಒಳಗಡೆ ಕರ್ಕೋಬೇಕಾ? ನನ್ ಕೈಲಾಗಲ್ಲ ಅಕ್ಕ. ದಾಮಿನಿ. ಅದು ಹಾಗಲ್ಲ ಅಕ್ಕ. ಆಯ್ತು ಬಿಡಿ, ನಿಮ್ ಮಾತಿಗೆ ಮರ್ಯಾದೆ ಕೊಟ್ಟು ಮಾಡ್ತೀನಿ. ಜನನಿ ಬಾ ಅಮ್ಮ. ಅಕ್ಕನ ನಂಬಿಕೆನೆ ಒದ್ ಹಾಕಿದ್ಯಾ? ಈ ಸೇರನ್ ಯಾಕೆ ಬಿಡ್ತೀಯಾ? ಅದು ಜಾಡ್ಸೋದು ಒಳಗ್ ಬಾ. ಜನನಿ, ಊಟ ಆದ್ಮೇಲೆ ಒಂದ್ ಸ್ವಲ್ಪ ರೂಮಿಗೆ ಬಾಮ್ಮ, ಮಾತಾಡೋದಿದೆ. ಸರಿ ಅತ್ತೆ.